ಶಾಸಕರಿದ್ದು ಸನ್ಮಾನ್ಯ ಅಲ್ಲಪುರ ಪಾಟೀಲ್ ಸರ್ ಇದ್ದು, ಅದಕ್ಕೆ ಸದಸ್ಯರು ನಮ್ಮ ಭೀಮಾಶಂಕರ್ ಮತ್ತು ಅರ್ಜುನು ಹಾಗೂ ಸಾಯರಾ ಬಾನು ಇವರಿದ್ದು, ನಾನು ತಹಶೀಲ್ದಾರ್ ಕಲಬುರಗಿ ಅದರ ಸದಸ್ಯ ಕಾರ್ಯದರ್ಶಿ ಆಗಿದ್ದು. ಇದರ ಉದ್ದೇಶ ಏನಂದರೆ ಸರ್ಕಾರಿ ಭೂಮಿಯಲ್ಲಿ ಅಕ್ರಮವಾಗಿ ಸಾಗುವಳಿ ಮಾಡ್ತಿದ್ದಾರೆ, ಅನಧಿಕೃತವಾಗಿ ಸಾಗುವಳಿ ಮಾಡ್ತಿದ್ದಾರೆ, ಅವರನ್ನು ಈ ಸಮಿತಿ ಅರ್ಜಿಯನ್ನು ಪಡೆಯಲಾಗಿದೆ. ಆ ಅರ್ಜಿಗಳನ್ನು ಈ ಸಮಿತಿ ಮೂಲಕ ವಿಲೆ ಮಾಡಲಾಗುವುದು. ಇಲ್ಲಿವರೆಗೆ ನಮ್ಮ ತಾಲೂಕಿನಲ್ಲಿ ಅರ್ಜಿ ಬಾಕಿ ಇರೋದು ಫಾರ್ಮ್ 50ಯಲ್ಲಿ 135 ಅರ್ಜಿಗಳು ಬಾಕಿ ಇದೆ. ಫಾರ್ಮ್ 53ಯಲ್ಲಿ 186 ಅರ್ಜಿಗಳು ಬಾಕಿ ಇತ್ತು. 57ರಲ್ಲಿ 40 ಅರ್ಜಿಗಳು ಬಾಕಿ ಇದೆ. ಈ ಹಿಂದೆ ನಾವು ಏನು ಮಾಡಿದ್ವಿ ಸರ್, ಗೋಮಾಳು ಗೈರಾಣು ಮಂಜೂರು ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾಕಂದರೆ ನಾವು 1950ರಿಂದ 1993ವರೆಗೆ ಯಾವುದೇ ಅರ್ಜಿ ಇಲ್ಲದೆ ಭೂ ರೈತರಿಗೆ ನಾವು ಸ್ಪಾಟ್ನಲ್ಲಿ ಹೋಗಿ ಅಸಿಸ್ಟೆಂಟ್ ಕಮಿಷನರು, ಜಿಲ್ಲಾಧಿಕಾರಿ, ತಹಶೀಲ್ದಾರ್ ಕೂಡ ಸ್ಥಳಕ್ಕೆ ಹೋಗಿ ಮಂಜೂರು ಮಾಡುವಂಥ ಉದಾಹರಣೆಗಳಿವೆ. 90 ನಂತರ ಭೂಮಿಯ ಪ್ರಮಾಣ ಕಡಿಮೆ ಇತ್ತು, ಸರ್ಕಾರಿ ಭೂಮಿ ಕಡಿಮೆ ಆಗಿದೆ. ಅದಾದಮೇಲೆ ಏನು ಮಾಡ್ತು ಸರ್ಕಾರ, ಬೇಡಿಕೆ ಜಾಸ್ತಿ ಇತ್ತು, ಸಾರ್ವಜನಿಕರ ಬೇಡಿಕೆ ಜಾಸ್ತಿ ಇತ್ತು. ಆಮೇಲೆ ನಮ್ಮ ಭೂಮಿ ಕಡಿಮೆ ಇತ್ತು. ಆವಾಗ ಏನು ಮಾಡಿದ್ವಿ, ಒಂದು ಜನರಿಗೆ ಒಂದು ಅರ್ಜಿ ಕೊಡ್ರಪ್ಪ, ಅರ್ಜಿ ಕೊಟ್ಟ ಮನೆ ಶಾಸಕರ ಅಧ್ಯಕ್ಷದಲ್ಲಿ ಮಂಜೂರಾತಿ ಮಾಡ್ತೀವಿ ಅಂತ ಅರ್ಜಿ ತೊಗೊಂಡಿವಿ. ಅದು 50 ಅಂತೀವಿ. ಸೊ ಅಲ್ಲೇನಾಗುತ್ತಂದ್ರೆ ಅವ್ರು ಎಲಿಜಿಬಲ್ ಇರೋರಿಗೆ ಮಾತ್ರ ಮಂಜೂರು ಮಾಡಿವಿ. ಆಮೇಲೆ 50ಯನ್ನು ಸುಮಾರು ಜನರಿಗೆ ಮಂಜೂರು ಮಾಡಿವಿ, 53ಯಲ್ಲಿ ಮಂಜೂರು ಮಾಡಿವಿ. ಇವಾಗ ಕೊನೆಯದಾಗಿ 57 ಬಂದಿದೆ. ಸೊ ಇವಾಗ ಏನಾಗಿದೆ, ಭೂಮಿ ನಮ್ಮ ಹತ್ರ ಭೂಮಿನೇ ಇಲ್ಲ. ಒಂದು ಗ್ರಾಮಕ್ಕೆ ಭೂಮಿ ಕೊಡಬೇಕಾದ್ರೆ, ಸ್ಮಶಾನ ಭೂಮಿ ಕೊಡಬೇಕಾದ್ರೆ ನಮ್ಗೆ ಕಷ್ಟ ಆಗಿದೆ. ನಾವೇನು ಮಾಡ್ತಾಯಿದ್ದೀವಿ, ಖರೀದಿ ಮಾಡ್ತಾಯಿದ್ದೀವಿ ಸರ್. ಸೊ ಆ ಕಾರಣಕ್ಕಾಗಿ ಆಮೇಲೆ ಜಾನುವಾರುಗಳ ಸಂಖ್ಯೆ, ಈ ನಾವು ಊರಿಗೇನು ಜಾನುವಾರು ಇದೆ, ನಾವು ಭೂಮಿಯೆಲ್ಲ ಮಂಜೂರು ಮಾಡಿದಾಗ ಜಾನುವಾರು ಎಲ್ಲರಿಗೂ ಸಮಸ್ಯೆ ಆಗುತ್ತೆ. ಸೊ ಇವಾಗ ಸರ್ಕಾರ ಒಂದು ಸ್ಪಷ್ಟವಾದ ನಿರ್ದೇಶನ ಕೊಟ್ಟಿದೆ ನಮ್ಮ ಅಕ್ರಮ ಸಕ್ರಮ ಸಮಿತಿಗೆ, ಯಾವುದೇ ಕಾರಣಕ್ಕೆ ಗೋಮಾಳ ಭೂಮಿ ಮಂಜೂರು ಮಾಡಲಿಕ್ಕೆ ಬರೋದಿಲ್ಲ. ಒಂದು, ಆ ಗೋಮಾಳ ಭೂಮಿ ಮಂಜೂರು ಮಾಡುವಾಗ ಕೆಲವೊಂದು ಪ್ರಕರಣಗಳಿಗೆ ಮಾತ್ರ, ಶಾಲೆ ಇರ್ಬೋದು, ಕುಡಿಯೋ ನೀರಿನ ಟ್ಯಾಂಕ್ ಇರ್ಬೋದು, ಅಥವಾ ಏನೋ ಅಪರೂಪವಾಗಿ ಸರ್ಕಾರಿ ಕಟ್ಟಡ ಇರ್ಬೋದು. ಬಟ್ ಯಾವುದೇ ಸಾಗುವಳಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾರಾದರೂ ಸಾರ್ವಜನಿಕರು ಅಂತ ಸಾಗುವಳಿಯನ್ನು ಕಂಡು ಬಂದರೆ ಅವ್ರ ಮೇಲೆ 192 ಕಲಂನಲ್ಲಿ FIR ಕೂಡ ದಾಖಲು ಮಾಡಲಾಗ್ತಿದೆ. ಅಂತ 192 ಏನು ಕಲಂನಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ತೀವಿ. ಆ ಪ್ರಕರಣ ನಮ್ಮ ವಿಶೇಷ ಭೂ ಕಬಳಿಕೆ ನ್ಯಾಯಾಲಯ ಬೆಂಗಳೂರಿನಲ್ಲಿ ವಿಚಾರಣೆ ಮಾಡ್ತಾರೆ. ಅಲ್ಲಿ ಏನಾದರೂ ಸಾಬೀತಾದರೆ ಅವರಿಗೆ ಜೈಲು ಶಿಕ್ಷೆ ಕೂಡ ಇದೆ. ಆ ಕಾರಣಕ್ಕೆ ನಾವು ಎಲ್ಲ ಸಾರ್ವಜನಿಕರು ಮನವಿ ಮಾಡ್ತೀವಿ, ಯಾವುದೇ ಸರ್ಕಾರಿ ಭೂಮಿ ಒತ್ತುವರಿ ಮಾಡಲಿಕ್ಕೆ ಹೋಗಬೇಡ್ರಿ. ನಿಮ್ಮೇನು ಅರ್ಜಿ ಇದೆ ಸಮಿತಿ ಮೂಲಕ ನಾವು ಪರಿಶೀಲನೆ ಮಾಡಿ ಮನೆ ಶಾಸಕರ ಅಧ್ಯಕ್ಷತೆಯಲ್ಲಿ ಅದು ವಿಲೆ ಮಾಡಲಾಗೋದು. ಸೊ ಅಂಥ ಆ ಕಾರಣಕ್ಕಾಗಿ ಈಗ ಅರ್ಜಿ ಕೂಡ ಕಡಿಮೆ ಇದೆ ಸರ್. ಒಂದು ಮುಂದಿನ ದಿನದಲ್ಲಿ ತಮ್ಮ ಡೇಟ್ ತೊಗೊಂಡು ಅದನ್ನು ಮಂಡಿಸ್ತೀವಿ ಸರ್. ಒಂದು ಎರಡನೇ ಸಲ ಈಗ ಪ್ರಥಮ ಸಭೆಯೇನಿದೆ, ಆ ಸಭೆಯಲ್ಲಿ ನಮ್ಮ ಸದಸ್ಯರ ಮತ್ತು ತಮ್ಮದು ಒಂದು KYC ಮಾಡಬೇಕು ಸರ್. ಆನ್ಲೈನ್ದಾಗ ಎಲ್ಲ ಪ್ರೊಸೆಸ್ ಆನ್ಲೈನ್ ಇದೆ. ಅಲ್ಲಿ ನಾವು ನಿಮ್ಮದು ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಒಂದು ಡೇಟ್ ಆನ್ಲೈನ್ ಕೊಡ್ತೀವಿ ಸರ್. ಅದಾದಮೇಲೆ ನಾವು ಮೀಟಿಂಗ್ ಮಾಡ್ತೀವಿ ಸರ್. ಸೊ ಅದಕ್ಕೆ ತಾವು ಒಂದೇನು ಮಾತು ಹೇಳಿ ಸರ್. ತಮಗೆಲ್ಲರಿಗೂ ಕೂಡ ಸದಸ್ಯರಿಗೂ ಮತ್ತು ಎಲ್ಲ ಇಲ್ಲಿರ್ತಕ್ಕಂಥ ನಮ್ಮ ಈ ಸಭೆಯ ಕಾರ್ಯದರ್ಶಿಗಳು, ನಮ್ಮ ಸಮಿತಿಯ ಕಾರ್ಯದರ್ಶಿಗಳು, ತಹಶೀಲ್ದಾರ್ ಅವರು, ಭೀಮಾಶಂಕರ್ ಅವರು, ಅರ್ಜುನ್ ಅವರು, ನಮ್ಮ ಸೈರಾ ಬೇಗಮ್ ಅವರು, ಎಲ್ಲ ಸದಸ್ಯರಿಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಈಗಾಗಲೇ ಅವರು 50, 53, 57 3 ಅಡಿಯಲ್ಲಿ ಈ ಆನ್ಲೈನಲ್ಲೇ ಬಂದಿರಬೇಕು. ಆನ್ಲೈನ್ ಸರ್, ಆನ್ಲೈನ್. ಮತ್ತು 361 ಅರ್ಜಿಗಳು ಟೋಟಲ್ ಅಂದರೆ 4, 186, 197, 361 ಅರ್ಜಿಗಳೇನಪ್ಪ ಅಂದರೆ ಇವತ್ತು ಇಲ್ಲಿ ದಾಖಲಾಗಿದೆ. ಈಗಾಗಲೇ ತಹಸೀಲ್ದಾರ್ ಹೇಳಿದಾಗೆ ಇದು ಸರ್ಕಾರಿ ಜಮೀನನ್ನು ಯಾರ್ಯಾರು ಏನಪ್ಪ ಅಂದ್ರೆ ಬಡವರು ಇರ್ತಾರೆ ಅವರು ಕೂಡ ಉಳುವನೆ ಭೂಮಿ ಒಡೆ ಆಗ್ಬೇಕಂತ ಹೇಳಿ ಏನೋ 1978, 76ರಲ್ಲಿ 73ರಲ್ಲಿ ದೇವರಾಜ ಅರಸು ಒಂದು ಕಾಯ್ದೆ ಮಾಡಿದ್ರು. ಅದರ ಪ್ರಯುಕ್ತ ಯಾರ್ಯಾರಿಗೆ ಜಮೀನಿಲ್ಲ ಅವರಿಗೆ ಶ್ರೀಮಂತರಲ್ಲಿರ್ತಕ್ಕಂಥ ಜಮೀನನ್ನು ಟೆನೆಂಟ್ ಮೂಲಕ ಅವರು ಪಟ್ಟದಾರರಾದ. ಇನ್ನು ಉಳಿದಿರ್ತಕ್ಕಂಥ ಸರ್ಕಾರಿ ಜಮೀನು, ಗೌರ್ಮೆಂಟ್ ಗೈರಾಣ, ಈ ಹೇಳಿದ್ರಲ್ಲ ಯಾವುದೋ ಭೂಮಿ, ಗೋಮಾಳ ಭೂಮಿ, ಇವೆಲ್ಲ ಗೋಮಾಳ ಅಂದರೆ ದನಗಳು ಮೈಲಿಕ್ಕಾಗಿ ಮತ್ತು ಸಾರ್ವಜನಿಕರಿಗೆ ಕಟ್ಟಡಕ್ಕಾಗಿ ಉಪಯೋಗ ಮಾಡ್ತಕ್ಕಂಥ ಒಂದು ಆದೇಶದ ಕಟ್ಟುನಿಟ್ಟಿನ ಆದೇಶ ಮಾಡಿದರೆ. ಯಾಕೆಂದರೆ ಜಮೀನು ಕಡಿಮೆ ಆಗಿದೆ. ಆ ಕಡಿಮೆ ಆಗಿದ ಕಾರಣ ಬಂದರೆ ಇವತ್ತು ಇಂಥ ಒಂದು ಆದೇಶವನ್ನು ಬಂದಿದೆ. ಈಗ ಆನ್ಲೈನಲ್ಲಿ ಬಂದಿರತಕ್ಕಂಥ ಒಟ್ಟು ಅರ್ಜಿಗಳು ಮತ್ತು ನಮ್ಮಲ್ಲಿರ್ತಕ್ಕಂಥ ಎಷ್ಟು ಎಕರೆ ಜಮೀನನ್ನು ಬಂದ್ರೆ ಈ ಜನರಿಗೆ ಹಂಚ್ಬೋದು, ಅದನ್ನು ಟೋಟಲ್ ತೆಗೆದ್ರೆ ಅಂದರೆ ಇನ್ನೂ ಹೆಚ್ಚಿಗಿದ್ರೆ ಮತ್ತೆ ಆನ್ಲೈನಲ್ಲಿ ಕಡಿಬೋದು. ಇಲ್ಲದೆ ಹೋದ್ರೆ ಏನಪ್ಪ ಅಂದ್ರೆ ಅದರಲ್ಲಿ ನಾವು ಪರಿಶೀಲನೆ ಮಾಡಿ ಯಾರ್ಯಾರು ಗರೀಬರ, ಯಾರು ಏನಪ್ಪ ಅಂದ್ರೆ ಉಳು ಮಾಡ್ಲಿಕ್ಕೆ ಶಕ್ತಿ ಅದ, ಯಾರು ಇಂಟ್ರೆಸ್ಟ್ ಅವ್ರಿಗೆ ಏನಪ್ಪ ಅಂದ್ರೆ ಲ್ಯಾಂಡ್ ಬಗರ್ ಸಾಗುವಳಿ ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ಅವ್ರಿಗೆ ಅಲಾಟ್ಮೆಂಟ್ ಮಾಡ್ಲಿಕ್ಕೆ ಬರ್ತದೆ. ಈ ರೀತಿ ಏನಪ್ಪ ಅಂದ್ರೆ ಈ ಒಂದು ಸಭೆ ಮುಂದೆ ಭಾಳ ಅತಿ ಶೀಘ್ರದಲ್ಲಿ ಈ ತಿಂಗಳಲ್ಲಿ ಮುಂದಿನ ತಿಂಗಳಲ್ಲಿ ಸಭೆ ಕರೆದು ಈ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು.
ಯಾಕಂದ್ರೆ ಭಾಳಷ್ಟು ದಿನ ನೆನಗುದಿಗೆ ಬಿದ್ದಿದೆ. ಇನ್ನೂ ಭಾಳಷ್ಟು ಕಡೆ ಏನಪ್ಪ ಅಂದ್ರೆ ಫಾರೆಸ್ಟ್ ಲ್ಯಾಂಡ್ ಅವ್ರವ್ರ ಹೆಸರಲ್ಲೇ ಇಲ್ಲ. ಭಾಳಷ್ಟು ಕಡೆ ಒತ್ತುವರಿ ಮಾಡ್ಕೊಂಡು ಕಬ್ಜಾದಾಗ ಅದಾರೆ. ಯಾರು ಏನಪ್ಪ ಅಂದ್ರೆ ಅವರು ಇನ್ನೂ ಸಾಗುವಳಿ ಕಾಲಮ್ನಾಗ ಅವ್ರ ಹೆಸರು ಬಂದಿಲ್ಲ. ಅವ್ರ ಅರ್ಜಿ ತೊಗೊಂಡು ಅಲ್ಲಿ ಎಷ್ಟೆಷ್ಟು ಸಾಧ್ಯ ಅದ ಅವ್ರಿಗೆ ಏನಪ್ಪ ಅಂದ್ರೆ ಅಲಾಟ್ಮೆಂಟ್ ಮಾಡಿ ಅಲ್ಲಿ ಸ್ಪಾಟ್ನಾಗ ಏನಪ್ಪ ಅಂದ್ರೆ ಒಬ್ಬೊಬ್ರು 10 ಎಕರೆ ಹಿಡಿದಾರೆ, 8, 10, 15 ಎಕರೆ ಹಿಡಿದಾರೆ. ಅವ್ರಿಗೆ ಎಷ್ಟು ಎಕರೆ ಕೊಡ್ಲಿಕ್ಕೆ ಬರ್ತದೆ ಗೌರ್ಮೆಂಟ್ ಆದೇಶ ಏನಿದೆ 2 ರಿಂದ 3 ಎಷ್ಟು ಸಾಧ್ಯ ಅದ ಅವ್ರಿಗೆ ಇಟ್ಟು ಉಳಿದಿದ್ದು ಏನಪ್ಪ ಅಂದ್ರೆ ನಾವು ಸರ್ವೆ ಮಾಡಿಸಿ ಬೇರೆ ರೈತರಿಗೆ ಅನುಕೂಲ ಆಗ್ತದೆ. ತಾವೆಲ್ಲ ಸದಸ್ಯರು ಈ ಒಂದು ಸರ್ಕಾರ ತಮಗೆ ಜವಾಬ್ದಾರಿ ಕೊಟ್ಟಿದೆ. ಈ ಜವಾಬ್ದಾರಿಯನ್ನು ಪಾರದರ್ಶಕವಾಗಿ ಕಟ್ಟುನಿಟ್ಟಾಗಿ ಆದೇಶವನ್ನು ಪಾಲಿಸಿ ಜನರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ನೀವು ಮಾಡೋಣ. ಇವತ್ತು ನೀವು ಸದಸ್ಯರಾಗಿ ಇವತ್ತು ತಾವೇನು ತಹಸೀಲ್ದಾರ್ ಸ್ವಾಗತ ಮಾಡಿಕೊಂಡು ಇವತ್ತು ತಮಗೆ ಕಾರ್ಯೋನ್ಮುಖ ಆಗಲಿ ಅಂತಂದ್ರೆ ಆದೇಶ ಆಗಿದೆ. ದಯಮಾಡಿ ಈ ಒಂದು ಮುಂದಿನ ಸಭೆಯಲ್ಲಿ ನೀವು ಕೂಡ ಚರ್ಚೆ ಮಾಡಿ ಒಂದು ನಿರ್ದಿಷ್ಟ ನಿಖರವಾದಂಥ ಅಭಿಪ್ರಾಯ ಹೊಂದ್ಕೊಂಡು ಕೆಲಸ ಮಾಡಿ. ಧನ್ಯವಾದಗಳು. अस्सलाम वालेकुम रहमतुल्लाहि बरकatuh। आज मेरे को अकरम सकरम का डायरेक्टर बनाया गया है तहसील ऑफिस में, और 100 MLA साहब हमारे को नॉमिनेट दिए, और तहसीलदार साहब वेलकम करे, और सब मिला के तहसील ऑफिस में हमारे को डायरेक्टर बनाए, अकरम सकरम का डायरेक्टर बनाए। और हमारे अलम प्रभु सऊद MLA अलम प्रभु पाटिल साहब का मैं तहे दिल से शुक्रिया अदा करती हूँ। जगदेव गुत्तेदार साहब का भी मैं तहे दिल से शुक्रिया अदा करती हूँ, बहुत बड़ा हाथ रहा। और बोले तो मुलगे साहब का भी मैं तहे दिल से शुक्रिया अदा करती हूँ। हमारे मोदीन पटेल सर और हमारे हाजी साहब का भी मैं तहे दिल से शुक्रिया अदा करती हूँ। और हमारे सैयदा तहनीत का भी मैं तहे दिल से शुक्रिया अदा करती हूँ। शेख समरीन का भी मैं तहे दिल से शुक्रिया अदा करती हूँ। तमाम लोगों का मैं बहुत बहुत शुक्रिया अदा करूँगी तहे दिल से। और मेरे को साफ बनाए, और ये अच्छे से पोस्ट का जो भी है मैं अच्छी तरह से निभाऊंगी, और अच्छा काम करके साहब को बताऊंगी मैं, अलम प्रभु पाटिल साहब को। और मेरे को जितने भी बहना और भाई लोग मेरा साथ दिए उन तमाम लोगों का मैं तहे दिल से शुक्रिया अदा करती हूँ। अस्सलाम वालेकुम रहमतुल्लाहि बरकातुहू। बोलो। अस्सलाम वालेकुम, मैं सैयदा तहनीत फातिमा। आज मैडम को अकरम सकरम में डायरेक्टर का पोस्ट दिया गया है, उस मौके पे मैं मैडम को मुबारकबादी देती हूँ। अस्सलाम वालेकुम रहमतुल्लाहि बरकातुहू। मैं शेख समरीन सायरा बानो मैडम को अकरम सकरम लैंड टर्मिनल में डायरेक्टर का पोस्ट दिया गया है। इस मौके पे मैं उनको तहे दिल से मुबारकबाद देती हूँ।